ಚಿಕ್ಕಬಳ್ಳಾಪುರದಲ್ಲಿ ವಿಶೇಷ ಸಂಪುಟ ಸಭೆ ನಡೀತಾ ಇದೆ. ಬಹಳ ಕುತೂಹಲ, ಜೊತೆಗೆ ಆ ಭಾಗದ ಜನರ ನಿರೀಕ್ಷೆ ಕೂಡ ದುಪ್ಪಟ್ಟಾಗಿದೆ. ಇವತ್ತಿನ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ, ನಮ್ಮ ಭಾಗಕ್ಕೆ ಏನು ವಿಶೇಷ ಪ್ಯಾಕೇಜ್ಗಳು ಘೋಷಣೆ ಆಗಬಹುದು ಅನ್ನುವಂತ ಕುತೂಹಲ ಆ ಭಾಗದ ಜನರಲ್ಲಿ ಗರಿಗೆದರಿದೆ. ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ ಸಂಪುಟದ ಅಷ್ಟು ಜನ ಸಚಿವರು. ಸಂಪುಟ ಸಭೆಯಲ್ಲಿ ಪ್ರಮುಖ ವಿಚಾರಗಳ ಬಗ್ಗೆ ಮಹತ್ವದ ಚರ್ಚೆ ಕೂಡ ಆಗುತ್ತಂತೆ. ಬೆಂಗಳೂರು ದಕ್ಷಿಣದ ಬೆನ್ನಲ್ಲೇ ಈಗ ಬೆಂಗಳೂರು ಉತ್ತರ ಜಿಲ್ಲೆಗೆ ಕೂಡ ಬೇಡಿಕೆಯನ್ನ ಇಡಲಾಗುತ್ತೆ. ಈ ಸಭೆಯಲ್ಲಿ ರಾಮನಗರದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಅಂತ ಘೋಷಣೆ ಮಾಡಬೇಕು ಅನ್ನುವಂತ ಬೇಡಿಕೆಯನ್ನ ಕೂಡ ಇವತ್ತಿನ ಸಂಪುಟ ಸಭೆಯಲ್ಲಿ ಮುನಿಯಪ್ಪ ಅವರು ಪ್ರಸ್ತಾಪ ಮಾಡ್ತಾರೆ. ಅಂಥದ್ದೊಂದು ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಈ ಹಿಂದೆಯೂ ಕೂಡ ಸರ್ಕಾರದ ಮುಂದೆ ಹಲವಾರು ಬಾರಿ ಈ ವಿಚಾರಗಳು ಪ್ರಸ್ತಾಪ ಆಗಿದೆ. ಯಾವಾಗ ಬೆಂಗಳೂರು ದಕ್ಷಿಣ ಅಂತ ಘೋಷಣೆ ಆಯಿತು, ಜಿಲ್ಲೆ ಅಂತ ಘೋಷಣೆ ಆಯಿತು, ರಾಮನಗರವನ್ನ ಅದಕ್ಕೆ ಸೇರಿಸಲಾಯಿತು. ಈಗ ಅದೇ ರೀತಿ ಬೆಂಗಳೂರು ಉತ್ತರ ಅಂತ ಕೂಡ ಘೋಷಣೆ ಆಗಬೇಕು, ಬೆಂಗಳೂರು ಗ್ರಾಮಾಂತರವನ್ನ, ಇಂಥ ಬೇಡಿಕೆಯನ್ನ ಮುನಿಯಪ್ಪ ಅವರು ಸಂಪುಟ ಸಭೆಯಲ್ಲಿ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಅದಕ್ಕೆ ಸರ್ಕಾರ ಅಸ್ತು ಅನ್ನುತ್ತಾ ಈ ಸಂಪುಟ ಸಭೆಯಲ್ಲಿ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಗೊತ್ತಿಲ್ಲ, ಇವತ್ತಿನ ಸಂಪುಟ ಸಭೆ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಆ ಭಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಷ್ಟೇ ಅಲ್ಲ, ವಿಶೇಷ ವಿಚಾರಗಳ ಬಗ್ಗೆ ಕೂಡ, ಅಂದ್ರೆ ಆ ಭಾಗಕ್ಕೆ ಅಭಿವೃದ್ಧಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಹಲವು ಕಾಮಗಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ತರ ಚರ್ಚೆ ಕೂಡ ಈ ಸಭೆಯಲ್ಲಿ ಆಗುವುದರಿಂದ ದೊಡ್ಡ ಮಟ್ಟದ ಕುತೂಹಲ ಅಂತೂ ಇದೆ ಈ ಸಭೆಗೆ ಸಂಬಂಧಪಟ್ಟಂತೆ. ಸಭೆಯಲ್ಲಿ ಒಂದಷ್ಟು ವಿಚಾರಗಳು, ಅದರಲ್ಲಿ 8 ಪ್ರಾಥಮಿಕ ಕೇಂದ್ರಗಳನ್ನ ಮೇಲ್ದರ್ಜೆಗೆ ಏರಿಸುವಂತಹ ನಿರ್ಧಾರವನ್ನ ಕೂಡ ಈ ಸಭೆಯಲ್ಲಿ ಕೈಗೊಳ್ಳಲಾಗುತ್ತೆ ಅಂತ. ಆ ಭಾಗದಲ್ಲಿ ಹಲವು ಕಾಮಗಾರಿಗಳು ಇವತ್ತು ಶಂಕುಸ್ಥಾಪನೆಯನ್ನ ಕೂಡ ಸಿಎಂ ನೆರವೇರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಆ ಭಾಗದ ಸಚಿವರಾದಿಯಾಗಿ ಕೆಲ ಬೇಡಿಕೆಗಳನ್ನ ಕೂಡ ಈ ಸಭೆಯಲ್ಲಿ ಮುಂದೆ ಇಡುವಂತಹ ಸಾಧ್ಯತೆಗಳಿದೆ. ಅದು ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ, ಅದು ಬೆಂಗಳೂರು ಉತ್ತರ ಅಂತ ಮರುನಾಮಕರಣ ಆಗಬೇಕು ಅನ್ನುವಂತಹ ವಿಚಾರ ಚರ್ಚೆ ಆಗುವುದು, ಪ್ರಸ್ತಾಪ ಆಗುವಂತಹ ಸಾಧ್ಯತೆ. ಭೋಗನಂದೀಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ಸಿಎಂ. ಅಂದ್ರೆ ತತ್ಕ್ಷಣಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿ ನಂತರ ನಂದಿಗಿರಿಧಾಮಕ್ಕೆ ಭೇಟಿ ಕೊಡ್ತಾರೆ. ಮಯೂರ ಫೈನ್ ಟಾಪ್ ಸನ್ ರೈಸ್ ರೆಸ್ಟೋರೆಂಟ್ಗೆ ಭೇಟಿ ನೀಡಲಿದ್ದಾರೆ. ನಂದಿಗಿರಿಧಾಮದಲ್ಲಿ 14ನೇ ಸಚಿವ ಸಂಪುಟ ಸಭೆ ಇವತ್ತು ನಡೀತಾ ಇರೋದ್ರಿಂದ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಸಿಎಂ ಮೊದಲು ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನೀಡಿದಾಗ ಅಲ್ಲಿಗೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿ ಆ ನಂತರ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಗಮನಿಸ್ತಾ ಇದ್ದೀವಿ, ಇವತ್ತು ವಿಶೇಷ ಸಂಪುಟ ಸಭೆ ಚಿಕ್ಕಬಳ್ಳಾಪುರದ ಭಾಗದಲ್ಲಿ ನಡೀತಾ ಇರೋದ್ರಿಂದ ಸಹಜವಾಗಿ ಆ ಭಾಗದ ಸುತ್ತಮುತ್ತ ಇರುವಂತಹ ತಾಲೂಕು ಜಿಲ್ಲೆಗಳ ನಿರೀಕ್ಷೆಗಳು ದುಪ್ಪಟ್ಟಾಗುತ್ತೆ. ಇಲ್ಲೇ ಸಭೆ ಆಗುತ್ತೆ ಸಂಪುಟದ್ದು ಅಂತ ಅಂದ್ರೆ ಸಹಜವಾಗಿ ನಮ್ಮ ಭಾಗದ ಸಮಸ್ಯೆಗಳನ್ನ ಆಲಿಸ್ತಾರೆ. ಆ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು, ವಿಶೇಷ ರೀತಿಯಲ್ಲಿ ಅನುದಾನ ಬಿಡುಗಡೆ ಆಗಬಹುದು, ಹಲವು ಕಾಮಗಾರಿಗಳಾಗಬಹುದು, ಹಲವು ಯೋಜನೆಗಳನ್ನ ಆ ಭಾಗಕ್ಕೆ ಕೊಡುವಂತ ಸಾಧ್ಯತೆ ಇರುತ್ತೆ ಈ ರೀತಿ ಸಭೆಗಳಾದಂತ ಸಂದರ್ಭದಲ್ಲಿ. ಹಾಗಾಗಿ ಆ ಭಾಗದ ಜನ ಬಹಳ ಆಸೆಗಣ್ಣುಗಳಿಂದ ಎದುರು ನೋಡ್ತಿದ್ದಾರೆ. ಈ ಸಭೆಯಲ್ಲಿ ವಿಶೇಷ ರೀತಿಯಲ್ಲಿ ಅನುದಾನ, ವಿಶೇಷ ರೀತಿಯ ಪ್ಯಾಕೇಜ್ ನಮ್ಮ ಭಾಗಕ್ಕೆ ಘೋಷಣೆ ಆಗುತ್ತೆ. ಜೊತೆಗೆ ಹಲವು ಅಭಿವೃದ್ಧಿಯ ಕಾಮಗಾರಿಗಳಿಗೆ ಅಸ್ತು ಅನ್ನಬಹುದು ಇವತ್ತಿನ ಸಂಪುಟ ಸಭೆಯಲ್ಲಿ ಅನ್ನುವಂತ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಈ ಹಿಂದೆ ಜೂನ್ 19ಕ್ಕೆ ಅಲ್ಲಿ ನಿಗದಿಯಾಗಿತ್ತು ಸಭೆ. ಬಟ್ ಬೇರೆ ರೀತಿಯ ಬೆಳವಣಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿಢೀರ್ ಅಂತ ಆ ಸಭೆಯನ್ನ ಈಗ ಜುಲೈ 2ಕ್ಕೆ ಫಿಕ್ಸ್ ಮಾಡಲಾಗಿತ್ತು. ಹಾಗಾಗಿ ಇವತ್ತು ಆ ಸಭೆ ನಿಗದಿ ಆಗಿರೋದ್ರಿಂದ ಸಂಪುಟದ ಅಷ್ಟು ಸಹೋದ್ಯೋಗಿಗಳು ಕೂಡ ಇವತ್ತು ಚಿಕ್ಕಬಳ್ಳಾಪುರದ ಕಡೆಗೆ ಧಾವಿಸಲಿದ್ದಾರೆ. ಹಾಗಾಗಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯ ನಿರೀಕ್ಷೆ ಕೂಡ ಇದೆ. ಜಸ್ಟ್ ಆ ಭಾಗದ ಜನರ ಸಮಸ್ಯೆಗಳು, ಆ ಭಾಗದ ಅಭಿವೃದ್ಧಿಯ ವಿಚಾರಗಳು ಮಾತ್ರ ಚರ್ಚೆ ಆಗುತ್ತೆ ಅಂತ ಆದ್ರೆ ಇಲ್ಲ, ಬಹುತೇಕ ಬೇರೆ ಜಿಲ್ಲೆಗಳಲ್ಲಿ ಇರುವಂತಹ ಸಮಸ್ಯೆಗಳು, ಕುಂದುಕೊರತೆಯನ್ನ ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ.